ಶ್ರೀ ದೇವೇಗೌಡರು ಮತ್ತು ದಂಪತಿಗಳು ಕೂರಿಸಿ ಸಾರ್ವಜನಿಕರಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ತಾವ್ರೆ. ಆ ದೇವರ ಆಶೀರ್ವಾದ ಎಲ್ಲರಿಗೂ ದೇವರ ಆಶೀರ್ವಾದ ಮಾಡ್ತಾವ್ರೆ. ಜನಗಳಿಗೆ ಒಳ್ಳೇದಾಗಬೇಕು, ಲೋಕಕ್ಕೆ ಒಳ್ಳೇದಾಗಬೇಕು ಅಂತೇಳಿ ಈ ಹೋಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಮನಸ್ಸಿಗೆ ಏನು ಬರ್ತದೆ ಬಂದು ಅಪ್ಪನ ಹತ್ರ ಕೇಳ್ಕೊಂಡ್ರೆ ಇಲ್ಲಿ ನಮ್ಮ ಆಸೆ ಎಲ್ಲ ಈಡೇರುತ್ತೆ. ಹೋಗುವಂಥ ಜೀವ ಎಲ್ಲ ಉಳಿಸಿ ನಮಗೆ ಕೊಟ್ಟಿದ್ದಾನೆ ಅಪ್ಪ. ಶನೇಶ್ವರ ಸ್ವಾಮಿಯ 37ನೇ ವರ್ಷದ ಚಂಡಿಕಾ ಹೋಮವನ್ನು ವರ್ಷವೂ ವಾರ್ಷಿಕೋತ್ಸವವನ್ನು ಮಾಡ್ತಾವ್ರೆ. ದೇವೇಗೌಡರ ದಂಪತಿಗಳು ಅವರು ಆ ದುಡಿಮೆಯನ್ನೆಲ್ಲ ತಂದು ಶನೇಶ್ವರನಿಗೋಸ್ಕರ ಇಲ್ಲಿ ಧಾರೆ ಮಾಡವ್ರೆ. ಇವತ್ತು ಗುರು ಶನೇಶ್ವರ ಅಂದರೆ ಯಾರು ಊಹಿಸೋಕ್ಕಾಗಲ್ಲ ಆ ದೇವ್ರನ್ನ, ಯಾರೂ ಲೆಕ್ಕ ಹಾಕೋಕ್ಕಾಗಲ್ಲ ಆ ದೇವ್ರನ್ನ. ಅಂಥ ಶನೇಶ್ವರನ ಮುನೇಶ್ವರ ಬ್ಯಾಕಲ್ಲಿ ಶ್ರೀ ದೇವೇಗೌಡರು ಮತ್ತು ದಂಪತಿಗಳು ಕೂರಿಸಿ ಸಾರ್ವಜನಿಕರಿಗೆ ಎಲ್ಲರಿಗೂ ಒಳ್ಳೇದು ಮಾಡ್ತಾವ್ರೆ. ಆ ದೇವರ ಆಶೀರ್ವಾದ ಎಲ್ಲರಿಗೂ ದೇವರ ಆಶೀರ್ವಾದ ಮಾಡ್ತಾವ್ರೆ. ಗುರು ಶನೇಶ್ವರಂದು ಇದು ಸುಮಾರು 37 ವರ್ಷದಿಂದ ನಾನು ಕೂಡ ಇಲ್ಲಿ ಒಬ್ಬ ಭಕ್ತ, ನಾನು ಕೂಡ ಇಲ್ಲಿ ಬರ್ತಾಯಿದ್ದೀನಿ. ಸುಮಾರು 37 ವರ್ಷದಿಂದ ಸತತವಾಗಿ ಇಲ್ಲಿ ಬರ್ತಾಯಿದ್ದೀನಿ. ಇಲ್ಲಿ ಅದೊಂದು ಖುಷಿ ಐತೆ. ಯಾಕೆ ಗೊತ್ತಾ, ಈ ಅಧಿಕಾರ ಇರೋರನ್ನೇ ಕರಿತಾ ಇರ್ತಾರೆ. ಅಧಿಕಾರ ಇಲ್ದಿರೋನು ಅಂದರೆ ನಾನು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ನನಗೆ ಖುಷಿ ಇದೆ. ಅದು ದೇವರ ಆಶೀರ್ವಾದ. ಆ ದೇವರ ಆಶೀರ್ವಾದ ನಮ್ಮ ಮೇಲೆಲ್ಲ ಹಂಗೆ ಇರಲಿ. ಈ ದೇವರ ಆಶೀರ್ವಾದ ಹಂಗೆ ಇರಲಿ. ಇವತ್ತೇನು ದೇವರು ಏನು ನಡೀತಾ ಇದೆ ಇದು ಇನ್ನೂ ಅದ್ಧೂರಿಯಾಗಿ ನಡೀಲಿ ಅಂತ ಆ ದೇವರಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಭಕ್ತಾದಿಗಳು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಭಕ್ತಾದಿಗಳಿಗೆ ದೇವರು ವರ ಕೊಡ್ತಾನೆ. ಸುಮಾರು ನಾವು 37 ವರ್ಷದಿಂದ ನಡೆಸ್ತಾ ಇದ್ದೀವಿ ಶ್ರಾವಣ ಶನಿವಾರ. 37 ವರ್ಷದಿಂದ ಇವತ್ತು ಚಂಡಿಕಾ ಹೋಮ, ಆಮೇಲೆ ರಥೋತ್ಸವ, ಸ್ವಾಮಿ ರಾಜಬೀದಿಲಿ ರಥೋತ್ಸವ ನಡೀತದೆ. ನಾಳೆ ಶನಿವಾರ ಭಾರಿ ಇನ್ನೂ ಚೆನ್ನಾಗಿರ್ತದೆ. ಇವತ್ತಿನ ದಿವಸ ಯಾಕೆ ಅಂದರೆ ಲೋಕ ಕಲ್ಯಾಣಕ್ಕಾಗಿ ಇವತ್ತು ಚಂಡಿಕಾ ಹೋಮವನ್ನು ಮಾಡಿ ಜನಗಳಿಗೆ ಒಳ್ಳೇದಾಗಬೇಕು, ಲೋಕಕ್ಕೆ ಒಳ್ಳೇದಾಗಬೇಕು ಅಂಥೇಳಿ ಈ ಹೋಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ವಿಶೇಷ ಪೂಜೆ ಎಂದಿರ್ತಕ್ಕಂಥ ಬೇರೆ ವಾರಗಳಲ್ಲಿ ಉತ್ಸವ ಮೆರವಣಿಗೆ ಇರ್ತದೆ. ಯಾವಾಗಲೂ ಶನಿವಾರ ಇರ್ತಕ್ಕಂಥ ಅಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಆಮೇಲೆ ರುದ್ರಾಭಿಷೇಕ ಇವೆಲ್ಲವನ್ನು ಮಾಡ್ತೀವಿ. ತೈಲಾಭಿಷೇಕ ಮಾಡ್ತೀವಿ. ಇದು ಮಾಡಿ ಅವತ್ತಿನ ದಿವಸ ನಾವು ವಿಶೇಷವಾಗಿ 4 ವಾರನೂ ಇದು ಮಾಡ್ಕೊತೀವಿ. ಸುಮಾರು ಇರ್ತಕ್ಕಂಥ ಕನಕಪುರ, ಈ ಕಡೆ ತುಮಕೂರು, ಈ ಕಡೆಯಿಂದ ಎಲ್ಲ ಜನ ಬರುವರು ಅವ್ರಿಗೆ. ನಮಗೆ ನೋಡಿ, ಇವತ್ತು ಮದಂಪಲ್ಲಿಂದ ಬಂದವರು, ಆಂಧ್ರದಿಂದ ಬಂದವ್ರೆ. ಪಾಪ ಅವರು ಕಷ್ಟ ಬೆಳಗ್ಗೆನೇ ಬಂದು ಅವರು ಏನು ಸಲ್ಲಿಸಬೇಕು ಸೇವೆಗಳನ್ನ ಸಲ್ಲಿಸಿ ಪಾಪ ಒಂದು ವಿಜೃಂಭಣೆಯಿಂದ ನಡೆಸ್ಕೊಡ್ತಾ ಇದ್ದಾರೆ. ನಾವೇನಿಲ್ಲ, ಈ ಭಕ್ತಾದಿಗಳಿಗಿರ್ತಕ್ಕಂಥ ವೃತ್ತದಲ್ಲಿ ವರ್ಷವೂ ನಾನು ಹೇಳ್ತಾ ಇರ್ತೀನಿ, ನಮ್ಮ ಬರುವಂಥ ಭಕ್ತರಿಗೆ ಒಳ್ಳೆಯದಾಗಬೇಕು, ಅವರು ಶ್ರೇಯಸ್ಸಾಗಬೇಕು, ಅವ್ರ ಕಷ್ಟಗಳು ಪರಿಹಾರ ಆಗಬೇಕು, ಅವ್ರಿಗಿರ್ತಕ್ಕಂಥ ಅವ್ರ ಮಕ್ಕಳಲ್ಲಿ ಮರಿಯಲ್ಲಿ ಎಲ್ಲರೂ ಇರ್ತಕ್ಕಂಥ ಅನುಕೂಲತೆಯಿಂದ ನಡೆದು ಅವರು ಯಾವುದೇ ಕೆಲಸ ಕಾರ್ಯವನ್ನು ಮಾಡಿದರೂ ಅವರಿಗೆ ಶ್ರೇಯಸ್ಸಾಗಬೇಕು ಅಂತೇಳಿ ನಾನು ಕೋರ್ಕೋತಾ ಇದ್ದೀನಿ. ನೋಡಿ, ಶಿವರಾತ್ರಿ ಒಳಗಿರ್ತಕ್ಕಂಥ ಅನ್ನದಾನ ಅನ್ನೋದು ಭಾರಿ ಒಂದು ಪವಿತ್ರವಾಗಿರ್ತಕ್ಕಂಥದ್ದು. ಈ ಗುರು ಶನೇಶ್ವರ ಸ್ವಾಮಿ ಯಾವ ರೀತಿ ಅನ್ನದಾನವನ್ನು ನಡೆಸ್ತಾನೆ ಅಂದರೆ ಯಾರಿಗೂ ಅರಿವಾಗಲ್ಲ. ಅದು ಅರ್ಥವಾಯ್ತಾ? ಆ ರೀತಿಯಲ್ಲಿ ಇರ್ತಕ್ಕಂಥ ಅನ್ನದಾನವನ್ನು ಮಾಡ್ತಾರೆ. ಸುಮಾರು ಒಂದು 14,000 ಜನ ಊಟ ಮಾಡ್ತದೆ ಅವಾಗ ಅನ್ನದಾನವನ್ನು. ಅದೇ ಭಕ್ತಾದಿಗಳು ಇವತ್ತು ಸಹಿತ ಇವತ್ತಿನವರೆಗೂ 45 ವರ್ಷದಿಂದ ಭಾರಿ ಅದೇ ಒಂದು ವಿಧವಾಗಿ ಅನ್ನದಾನ ಪ್ರಭು ಅನ್ನೋ ರೂಪದಲ್ಲಿ ಹೆಸರು ತಗೊಂಡಿರ್ತಕ್ಕಂಥದ್ದು. ಕೊಡ್ತೀವಿ. ಇರ್ತಕ್ಕಂಥ ನಮ್ಮ ಏರಿಯಾ MLA ಆದ ಕೃಷ್ಣಪ್ಪರಿಗೆ ನಾವು ಭೇಟಿ ಕೊಡ್ತೀವಿ, ಅವ್ರನ್ನೂ ಕರೆಸ್ತೀವಿ, ಅವರು ಬರ್ತಾರೆ. ನಮ್ಮ ಲಕ್ಷ್ಮೀನಾರಾಯಣ ಅವರು ಬರ್ತಾರೆ, ನಮ್ಮ ಚಲುವರಾಯ ಸ್ವಾಮಿಯವರು ಸಹ ಬರ್ತಾರೆ. ಇವರೆಲ್ಲರೂ ಯಾರ್ಯಾರು ಇರ್ತಕ್ಕಂಥ ಒಂದು ಇದಿದೆಯೋ ಅವ್ರು ಬಂದೇ ಬರ್ತಾರೆ. ನಾವೇನು ಅಂದ್ಕೊಳ್ತೀವೋ ಅದೆಲ್ಲ ಆಗುತ್ತೆ. ನಾವೇನೇನು ನಮ್ಮ
ಕೆಲಸಗಳೇನೇನು ಆಗಬೇಕು ಅದು ಅಂದ್ಕೊಂಡು ಬಂದರೆ ಇಲ್ಲಿ ಆಗುತ್ತೆ ನಮಗೆ. ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ಸುಮಾರು ಒಂದು 30-35 ವರ್ಷದಿಂದ ಬರ್ತಾ ಇದ್ದೀವಿ. ಈ ದೇವ್ರು ನಂಬಿದ್ದೀರಾ? ನಂಬಿದ್ದೀವಿ. ನಿಮಗೆ ಏನು ಅನುಕೂಲ ಆಗಿದೆ? ತಾವು ಏನೇನು ಎಲ್ಲ ಥರ ಇದು ಈ ಥರ ಅನುಕೂಲ ಅಂತಲ್ಲ, ನಮ್ಮ ಮನಸ್ಸಿಗೆ ಏನು ಬರ್ತದೆ ಬಂದು ಅಪ್ಪನ ಹತ್ರ ಕೇಳ್ಕೊಂಡ್ರೆ ಇಲ್ಲಿ ನಮ್ಮ ಆಸೆ ಎಲ್ಲ ಈಡೇರುತ್ತೆ. ಎಲ್ಲಿಂದ ಬಂದಿದ್ದೀರಿ? ಹನುಮಂತ ನಗರ. ನಾವು 30-35 ವರ್ಷದಿಂದನೇ ಬರ್ತಾ ಇದ್ದೀವಿ. ಹೋಗುವಂಥ ಜೀವ ಎಲ್ಲ ಉಳಿಸಿ ನಮಗೆ ಕೊಟ್ಟಿದ್ದಾನೆ ಅಪ್ಪ. ನನ್ನ ಮಕ್ಕಳು ಹೋಗುವಂಥ ಜೀವ ಎಲ್ಲ ಉಳಿಸಿ ಕೊಟ್ಟಿದ್ದಾನೆ. ಇವತ್ತು ನನಗೂ ಹಾರ್ಟ್ ಅಟ್ಯಾಕ್ ಆಯಿತು. ನಾನು ಆರೋಗ್ಯವಾಗಿದ್ದೀನಿ. ನೆಂಬಿ ನಿಂತುಬಿಟ್ಟಿದ್ದೀವಿ. ಮನೆ ದೇವ್ರಿಗಿನ್ನ ಹೆಚ್ಚಾಗಿ ನಾವು ನೆಂಬಿ ನಿಂತುಬಿಟ್ಟಿದ್ದೀವಿ. ಏನೋ ದೇವರು ನಮ್ಗೆ ಆಯುಸು ಆರೋಗ್ಯ ಕೊಟ್ಟು ನಮ್ಮನ್ನು ಕಾಪಾಡ್ತಾ ಇದ್ದಾರೆ. ನಾವು 35 ವರ್ಷದಿಂದ ದೇವಸ್ಥಾನ ಓಪನ್ ಆಗಿದ್ದರಿಂದ ಬರ್ತಾ ಇದ್ದೀವಿ. ತಾವು ಎಲ್ಲಿಂದ ಬಂದಿದ್ದೀರಿ? ನಾವು ಶ್ರೀನಿವಾಸ ನಗರ. ಆಯಿತು.